ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮುನಿರಾಜು, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಮಾನವೀಯ ಅಂತಃಕರಣವುಳ್ಳ ಅಧಿಕಾರಿ ಮತ್ತು ಸಿಬ್ಬಂದಿ ಕೊರತೆ ಇದೆ ಎಂಬ ಅನುಮಾನವಿದೆ. ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೆಯುವಾಗ ಅನಗತ್ಯವಾಗಿ ಹೊಸ ನಿಯಮಾವಳಿ ತಂದು ನೊಂದವರಿಗೆ ಅನಗತ್ಯ ಆಘಾತ ಉಂಟು ಮಾಡುತ್ತಿದ್ದಾರೆ ಎಂದರು. ನಾವು ಹೆಸರಿಗೆ ಮಾತ್ರ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮನ್ನು ಅತಿಥಿಗಳಂತ ಕರೆಸ್ಕೋತಾ ಇದೆ. ಆದರೆ ಕಾರ್ಯ ಹಂಚಿಕೆ ಮತ್ತು ಪಾಠ ಪ್ರವಚನಗಳಲ್ಲಿ UGC ಉಪನ್ಯಾಸಕರೇನಿದ್ದಾರೆ, ಆ UGC ಉಪನ್ಯಾಸಕರಷ್ಟೇ ನಮ್ಮಲ್ಲಿ ಕೆಲಸವನ್ನು ತಗೋತಾ ಇದ್ದಾರೆ. ಇವತ್ತು ನಾವು ಕರೆದಿರುವಂತಹ ಸುದ್ದಿಗೋಷ್ಠಿಯ ಮುಖ್ಯಾಂಶ ಏನಪ್ಪ ಅಂತಂದರೆ, UGC ಉಪನ್ಯಾಸಕರಿಗೆ ತಿಂಗಳ ಒಪ್ಪತ್ತಿನಲ್ಲೇ ತಿಂಗಳ ಆರಂಭದಲ್ಲೇ ಪೂರ್ಣವಾಗಿ ವೇತನವನ್ನು ಪಾವತಿ ಮಾಡುವಂತಹ ಸರ್ಕಾರ, ಅತಿಥಿ ಉಪನ್ಯಾಸಕರ ವಿಷಯಕ್ಕೆ ಬಂದಾಗ 15 ದಿನದ ವೇತನ, 20 ದಿನದ ವೇತನ, 1 ತಿಂಗಳದ ವೇತನ ಹೀಗೆ ಬಿಡುಗಡೆ ಮಾಡ್ತಾ ವೇತನ ಬಿಡುಗಡೆ ಮಾಡೋದ್ರಲ್ಲೂ ನಮ್ಮನ್ನು ತಾರತಮ್ಯ ಮಾಡ್ತಾ ಇದೆ ಅನ್ನೋದನ್ನು ಹೇಳೋದಕ್ಕಾಗಿ ನಾವು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ. ನೇಮಕಾತಿಗೆ ಮಾತ್ರ UGC ನಿಯಮಾವಳಿ ಅನ್ವಯಿಸುವ ಸರ್ಕಾರ ಮತ್ತು ಇಲಾಖೆ ಗೌರವಧನ ನೀಡುವಲ್ಲಿ UGC ನಿಯಮಾವಳಿಯಂತೆ ನಡೆದುಕೊಳ್ಳಬೇಕು. UGC ಪ್ರಾಧ್ಯಾಪಕರಿಗೆ ತಿಂಗಳ ಮೊದಲಲ್ಲೇ ವೇತನ ಬಿಡುಗಡೆ ಮಾಡಲು ಇಲಾಖೆ ಬಳಿ ಅನುದಾನ ಇರುತ್ತದೆ. ಆದರೆ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ನೀಡುವಾಗ ಇರುವುದಿಲ್ಲ. ವೇತನ ತಾರತಮ್ಯ ಮಾಡುತ್ತಿರುವುದೇಕೆ? ಗೌರವಧನ ನಂಬಿ ಜೀವನ ನಡೆಸುವ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ನೀಡುವಲ್ಲಿ ಎಸಗುತ್ತಿರುವ ತಾರತಮ್ಯ ನಿಲ್ಲಬೇಕು ಎಂದರು. ಗೌರವಾಧ್ಯಕ್ಷ ಸದಾಶಿವ ಮಾತನಾಡಿ, 2024ರ ಜನವರಿಯಲ್ಲಿ ನಡೆದ ಮುಷ್ಕರದ ವೇಳೆ ಸರ್ಕಾರ ವಾಗ್ದಾನ ನೀಡಿದಂತೆ ನಿವೃತ್ತಿಯಾಗುವ ಅತಿಥಿ ಉಪನ್ಯಾಸಕರಿಗೆ 5 ಲಕ್ಷ ಇಡಿಗಂಟನ್ನ ಈವರೆಗೂ ಕೊಟ್ಟಿಲ್ಲ. ನಿವೃತ್ತರಾದವರ ಪಟ್ಟಿ ತಯಾರಿಸಿ ಇಡುಗಂಟನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಅತಿಥಿ ಉಪನ್ಯಾಸಕರಿಗೆ ವಾರ್ಷಿಕ 5 ಲಕ್ಷ ಆರೋಗ್ಯ ವಿಮೆ ನೀಡುವುದಾಗಿ ಹೇಳಿತ, ಅದು ಕೂಡ ಜಾರಿಯಾಗಿಲ್ಲ. UGC ಉಪನ್ಯಾಸಕರಿಗೆ ಸಮಾನವಾಗಿ ಕೆಲಸ ಪಡೆಯುವ ಕಾಲೇಜು ಶಿಕ್ಷಣ ಇಲಾಖೆ ಸಮಾಜ ಕೆಲಸಕ್ಕೆ ಸಮಾನ ವೇತನ ನೀಡುವುದೇ ಮರೆತಿದೆ ಎಂದರು. ಇದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ಸಂಧಾನ ಸಭೆ ನಡೀತು. ಅದಕ್ಕೂ ಮುಂಚೆ ಉನ್ನತ ಶಿಕ್ಷಣ ಸಚಿವರ ಜೊತೆಯಲ್ಲಿ ಒಂದು ಸಂಧಾನ ಸಭೆ ನಡೀತು. ಅದರ ಸಂದರ್ಭದಲ್ಲಿ ಒಂದು ರಾಜ್ಯ ಸೂತ್ರವನ್ನು ಇಟ್ಟು ಸಚಿವರು ನಮಗೆ ಕೆಲವು ಮಾತುಗಳನ್ನು ಹೇಳಿದರು, ಒಂದಷ್ಟು ಭರವಸೆಗಳನ್ನು ಕೊಟ್ಟರು. ಆ ಭರವಸೆಗಳ ಆಧಾರದ ಮೇಲೆ ಮತ್ತೆ ನಾವೆಲ್ಲ ಕಾಲೇಜುಗಳಿಗೆ ಹೋಗಿ ನಮ್ಮ ಕೆಲಸಗಳನ್ನು ಶುರು ಮಾಡಿದ್ವಿ. ಅವರು ಕೊಟ್ಟಂಥ ಭರವಸೆಗಳಲ್ಲಿ ಒಂದು ಭರವಸೆ ಮಾತ್ರ ಈಡೇರಿದೆ. ಏನಂದರೆ ಅವರು ಗೌರವಧನದಲ್ಲಿ ಹೆಚ್ಚಳವನ್ನು ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳಿದರು. ಅದ್ರ ಜೊತೆಯಲ್ಲೇ ಹೇಳಿದಂಥ ಬೇರೆ ಭರವಸೆಗಳು ಇದುವರೆಗೂ ಯಾವುದೂ ಈಡೇರಿಲ್ಲ. 1 ವರ್ಷ ಆಗ್ತಾ ಬಂತು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರೇ ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ತುಂಬ ಚೆನ್ನಾಗಿ ನಮ್ಮ ಒಂದು ಕಾಳಜಿ ಇಟ್ಟು ಮಾತನಾಡ್ತಾರೆ. ಆದರೆ ಸಚಿವರು ಹೇಳಿದಂಥ ಮಾತುಗಳನ್ನು ಜಾರಿಗೆ ತರುವಲ್ಲಿ ಆ ಇಲಾಖೆಯ ಅಧಿಕಾರಿಗಳು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಪ್ರಶ್ನೆ ಇದೆ. ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣ, ಜಿಲ್ಲಾ ಪದಾಧಿಕಾರಿಗಳಾದ ರಾಘವೇಂದ್ರ, ಅಶ್ವತ್ಥನಾರಾಯಣಪ್ಪ, ವೆಂಕಟೇಶ್, ಗಂಗಾಧರಪ್ಪ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನ್ಯೂಸ್ ಬ್ಯೂರೋ, CTV ನ್ಯೂಸ್.